ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸನಾತನ ರಾಜ್. ಇವತ್ತಿನ ಪಯಣ ಕೋರಮಂಗಲದ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನವು ಭಕ್ತಿಯ ಜೊತೆಗೂಡಿದ ಆಶೆಗಳ ಕೇಂದ್ರವಾಗಿದೆ. 1979ರಲ್ಲಿ ಸ್ಥಾಪನೆಯಾದ ಈ ದೇವಾಲಯವು ಸಣ್ಣ ಮಟ್ಟದಲ್ಲಿ ಆರಂಭಗೊಂಡರೂ ಇಂದು ಸಾವಿರಾರು ಭಕ್ತರನ್ನು ಪ್ರತಿದಿನ ಆಕರ್ಷಿಸುವ ಮಹತ್ವದ ಆಧ್ಯಾತ್ಮಿಕ ಸ್ಥಳವಾಗಿದೆ. ಇಲ್ಲಿ ವಿರಾಜಿಸುವ ಗಣಪತಿ ದೇವರು ವಿಘ್ನ ವಿನಾಶಕ ಎಂದು ಭಕ್ತರು ಭಾವಿಸುತ್ತಾರೆ ಮತ್ತು ತಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಲ್ಲಿ ಬಂದು ಪ್ರಾರ್ಥಿಸುತ್ತಾರೆ. ಈ ದೇವಸ್ಥಾನಕ್ಕೆ ಟೆಕ್ಕಿ ಗಣೇಶ ಎಂಬ ಹೆಸರು ಕೂಡ ಇದೆ, ಏಕೆಂದರೆ IT ಕ್ಷೇತ್ರದ ಯುವಕರು ತಮ್ಮ ಉದ್ಯೋಗ, ಪ್ರಮೋಷನ್ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಇಲ್ಲಿ ಬಂದು ದೇವರನ್ನು ಪ್ರಾರ್ಥಿಸುತ್ತಾರೆ. ಹಲವರು ತಮ್ಮ ಮನೋವಾಂಛೆ ಪೂರ್ಣವಾದ ನಂತರ ಮತ್ತೆ ದೇವಸ್ಥಾನಕ್ಕೆ ಬಂದು ಧನ್ಯವಾದ ಸಲ್ಲಿಸುತ್ತಾರೆ. ಇದು ಈ ದೇವಾಲಯದ ವಿಶೇಷತೆ. ಈ ದೇವಸ್ಥಾನವನ್ನು ಗಣಪತಿ ಸೇವಾ ಸಮಿತಿ ಅತ್ಯಂತ ಶಿಸ್ತಿನಿಂದ ನಿರ್ವಹಿಸುತ್ತಿದ್ದು, ಪೂಜೆ ವಿಧಾನಗಳು, ಉತ್ಸವಗಳು ಮತ್ತು ದೈನಂದಿನ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಲಾಗುತ್ತಿದೆ. ದೇವಸ್ಥಾನವು ಕೇವಲ ಧಾರ್ಮಿಕ ಸ್ಥಳವಷ್ಟೇ ಅಲ್ಲ, ಸಮಾಜ ಸೇವೆಯಲ್ಲಿಯೂ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದೆ. ಶಿಕ್ಷಣ ಮತ್ತು ಆರೋಗ್ಯ ಸಹಾಯದ ಮೂಲಕ ಜನರಿಗೆ ಬೆಂಬಲವನ್ನು ನೀಡುತ್ತದೆ. ಪ್ರತಿದಿನ ಬೆಳಗ್ಗೆ 6:30ರಿಂದ 11:30ರವರೆಗೆ ಮತ್ತು ಸಂಜೆ 5:30ರಿಂದ 8:30ರವರೆಗೆ ದೇವಸ್ಥಾನ ತೆರೆದಿರುತ್ತದೆ. ವಿಶೇಷವಾಗಿ ಗಣೇಶ ಚತುರ್ಥಿ ಸಮಯದಲ್ಲಿ ಇಲ್ಲಿ ಭಕ್ತರ ಮಹಾಸಾಗರವನ್ನೇ ಕಾಣಬಹುದು. ವಾರಾಂತ್ಯಗಳಲ್ಲಿ ಸಹ ಹೆಚ್ಚಿನ ಜನಸಂದಣಿ ಇರುತ್ತದೆ, ಆದರೆ ದೇವಸ್ಥಾನದ ಶಾಂತ ವಾತಾವರಣ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಗರದ ಗದ್ದಲದ ನಡುವೆ ಇರುವ ಈ ದೇವಾಲಯವು ಭಕ್ತರಿಗೆ ಒಂದು ಆತ್ಮೀಯ ನೆಮ್ಮದಿಯ ಸ್ಥಳವಾಗಿದೆ. ಇಲ್ಲಿ ಬಂದು ಒಂದು ಕ್ಷಣ ದೇವರನ್ನು ನೆನೆಸಿದರೆ ಮನಸ್ಸಿಗೆ ತೃಪ್ತಿ ಮತ್ತು ಹೊಸ ಶಕ್ತಿ ಸಿಗ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ರೀತಿಯಾಗಿ ಪ್ರಸನ್ನ ಗಣಪತಿ ದೇವಸ್ಥಾನವು ಕೇವಲ ಪೂಜೆಯ ಸ್ಥಳವಲ್ಲ, ಭರವಸೆ, ನಂಬಿಕೆ ಮತ್ತು ಕನಸುಗಳ ಪೂರ್ಣತೆಯ ಪ್ರತೀಕವಾಗಿದೆ. ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿದ್ದರೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ನೀಡಿ. ಧನ್ಯವಾದ.